ನಮಸ್ತೆ, ನಾನು ನಿಮ್ಮ ಸೌಮ್ಯಶ್ರೀ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ, ಮನೆ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ನಮ್ಮ ಕಸ್ಟಮರ್ ಒಬ್ಬರು ಸ್ಯಾರಿನ ಪರ್ಚೇಸ್ ಮಾಡಿದರು. 3 ಸ್ಯಾರಿನ 3 ದಿನದಿಂದನೂ ಕೊಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಹೊಸ ಪ್ಯಾಟ್ರನಲ್ಲಿ ಸ್ಯಾರೀಸ್ಗಳು ಬಂದಿತ್ತು, ಅದರಲ್ಲೂ ಕೂಡ ಅವರು ಸೆಲೆಕ್ಷನ್ ಮಾಡಿದ್ರು. ಸರಿ, ಅದನ್ನೆಲ್ಲ ಹೋಗಿ ಕೊಡೋಣ ಅಂತೇಳಿ ನೀಟಾಗಿ ಅವ್ರಿಗೆ ಪ್ಯಾಕ್ ಮಾಡಿದೆ. ಅಮ್ಮ ಏನೋ ಕೇಳ್ತಾಯಿದ್ರು, ಅದಕ್ಕೆ ಮಾತಾಡ್ತಾ ಇದ್ದೆ. ಅಮ್ಮನ ಹತ್ರ ಮಾತಾಡಿಕೊಂಡು ಆಮೇಲೆ ಹೊರಡೋಣ ಅಂತೇಳಿ ಹೊರಟೆ. ಅಲ್ಲಿ ಹೋದರೆ, ಹೌದಾ, ನಾನು ಏನಾಗಬೇಕು ನಿಂಗೆ? ಅತ್ತೆನಾ? ಯಾರು ಹೇಳ್ಕೊಟ್ಟಿದ್ದು? ಇಲ್ಲ, ಚಿಕ್ಕಪ್ಪದು ತೆಗ್ದಿಲ್ಲ. ಹೌದಾ, ನಾವು ತೆಗ್ದಿದ್ದೀವಿ. ಹೌದಾ, ಊಟ ಮಾಡಕ್ಕೆ ಕೌತ್ಕೋತಾನೆ ಇವನು. ಇಲ್ಲಿ ನೋಡು. ನಾನು ಜಯನಗರ ಶಾಪ್ ಹತ್ರ ಹೋದೆ. ಅಷ್ಟರಲ್ಲಿ ಅವ್ರು ಅಲ್ಲೇ ಬರ್ತೀನಿ ಅಂತ ಅಂದರು. ಸರಿ, ಅಲ್ಲೇ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ವರ್ಧಮನ್ ಜ್ಯುವೆಲ್ರಿ ಒಳಗಡೆ ಹೋಗಿ ಕೂತಿದ್ದೆ. ನಂದು ಸ್ವಲ್ಪ ಬೇರೆ ಕೆಲಸ ಇತ್ತು. ಅಲ್ಲಿ ಆ ಅಂಗಡೀಲಿ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಇನ್ನೇನೋ ಹೊರಡೋ ಟೈಮು. ಅಷ್ಟರಲ್ಲಿ ಒಂದು ಮಗು ಬಂದು ನನ್ನನ್ನು ನೋಡಿಬಿಟ್ಟು, ನೀವು ವೀಡಿಯೋಲೆಲ್ಲ ಬರ್ತೀರಾ, ನಾನು ನೋಡಿದ್ದೀನಿ ಅಲ್ವಾ ಅತ್ತೆ ಅಂತು. ನಾನು ಏನಪ್ಪ ಇವನು ಅತ್ತೆ ಅಂತನಲ್ಲ ಅಂದ್ಬಿಟ್ಟು ಮಾತಾಡಿಸ್ದೆ, ಏನಾಗಬೇಕು ಅಂತ. ಅದಕ್ಕೆ ನೀವು ಅತ್ತೆ ಆಗಬೇಕು ನನಗೆ ಅಂತ ಹೇಳ್ತಾಯಿತ್ತು. ತುಂಬಾ ಖುಷಿಯಾಯಿತು. ತುಂಬ ಸಣ್ಣ ಮಗು. ನೀನೇನು ಓದ್ತಿದ್ಯಾ ಅಂದರೆ, ನಾನು ABCD ಓದ್ತಾ ಇದ್ದೀನಿ ಅಂತ ಹೇಳ್ತು. ಪಾಪ ಮುದ್ದಾಗಿ ತುಂಬ ಚೆನ್ನಾಗಿ ಮಾತಾಡ್ದ. ಅದರಲ್ಲೂ ಕೂಡ ನಮ್ಮ ಮನೇಲಿರುವಂಥ ನಮ್ಮ ಪುಟ್ಟು ರಾಘವೇಂದ್ರನ ತುಂಬ ಕೇಳ್ಕೊತಾ ಇದ್ದ. ರಾಘು ತುಂಬ ಚೆನ್ನಾಗಿದ್ದಾನೆ, ರಾಘುನ ನೋಡಬೇಕು ಅಂತೆಲ್ಲ ತುಂಬ ಇದಾಗಿ ಮುದ್ದಾಗಿ ಮಾತಾಡ್ತಾಯಿತ್ತು. ನಾನು ನಿಜವಾಗ್ಲೂ ಹುಡುಗನ ನಾನು ನೋಡೇ ಇರಲಿಲ್ಲ. ನನ್ನ ಪಾಡಿಗೆ ನಾನು ಕೂತಿದ್ದೆ. ಪಾಪ ಅವ್ನು ನೋಡಿದ ತಕ್ಷಣ, ಇವರು ವೀಡಿಯೋ ಮಾಡ್ತಾರೆ, ವೀಡಿಯೋದಲ್ಲೆಲ್ಲ ನಾನು ನೋಡಿದ್ದೀನಿ, ನೀವು ಒಂದು ಸೀರೆಗೆ ಇನ್ನೊಂದು ಸೀರೆ ಫ್ರೀ ಅಂತ ಹೇಳ್ತೀರಾ, ನಾನು ನಿಮ್ಮದೆಲ್ಲ ವೀಡಿಯೋಸ್ ನೋಡ್ತೀನಿ ಅಂತ ಪಾಪ ಖುಷಿಯಾಗಿ ಮಾತಾಡ್ತಾಯಿತ್ತು. ನಾನು ಅವ್ರ ಜೊತೆ ಮಾತಾಡ್ತಾಯಿದ್ದೆ ಒಂದಷ್ಟೊತ್ತು. ಅದು ಫುಲ್ ವೀಡಿಯೋ ನನ್ನ ಹತ್ರ ಇದೆ, ಅದು ನೆಕ್ಸ್ಟು ವೀಡಿಯೋ ಹಾಕ್ತೀನಿ. ಆ ಪಾಪು ಏನೇನು ಮಾತಾಡ್ತು ಅಂತ. ನಿಜವಾಗ್ಲೂ ಆ ಮುಗ್ಧತೆ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು. ಅಲ್ಲಿ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ. ಅಷ್ಟೊತ್ತು ಪಾಪ ನನ್ನ ಹತ್ರ ಮಾತಾಡ್ತು. ಆಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಸೀರೆ ಎಲ್ಲ ಕೊಟ್ಬಿಟ್ಟು ಸೀದಾ ಮನೆಗೆ ಬಂದೆ. ನಮ್ಮ ಕಸ್ಟಮರ್ ಒಬ್ಬರು ಈ ಸ್ಯಾರೀಸ್ನ ಓಪನ್ ಮಾಡಿ ತೋರಿಸಿ ಅಂದರು. ಹಂಗಾಗಿ ಅವ್ರಿಗೆ ವೀಡಿಯೋದಲ್ಲಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೆ. ತುಂಬ ಜನಕ್ಕೆ ನಾನು ರೆಡ್ ಸ್ಯಾರೀಸ್ನ ಕೊಡಬೇಕು. ಒಂದು 100 ಸ್ಯಾರಿ ಆರ್ಡ್ರು ಬಂದಿದೆ. ಆಲ್ರೆಡಿ ಅದಕ್ಕೆಲ್ಲ ಪೇನು ಕೂಡ ಮಾಡಿದ್ದಾರೆ. ಆದರೆ ಈ ಗ್ಯಾಸ್ದು ಏನೋ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ಯಾರಿ ಕೆಲಸ ಅರ್ಧದಲ್ಲೇ ನಿಂತಿದೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಂದಿದ್ದ ತಕ್ಷಣ ನಾನು ನಿಮ್ಮ ಮನೆಗೆ ಸ್ಯಾರಿಗಳನ್ನ ಕಳಿಸ್ಕೊಡ್ತೀನಿ. ಹಬ್ಬ ಬೇರೆ ಬಂತು, ನನಗೂ ಕೂಡ ಅರ್ಥ ಆಗ್ತಿದೆ. ಆದರೆ ಏನು ಮಾಡಲಿ, ಅವರು ಕೆಲಸ ಆಗಿಲ್ಲ ಮ್ಯಾಮ್, 1-2 ದಿನ ಲೇಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತಿದ್ದಾರೆ. ಇನ್ನೇನು ಮಾಡೋಕ್ಕಾಗಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಬಂದಿದ್ದ ತಕ್ಷಣ ರೆಡ್ ಸ್ಯಾರಿನ ಕಳಿಸ್ಕೊಡ್ತೀನಿ.